ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹಲಸಿನ ಬೀಜದಿಂದ ಒಂದು ಚಟ್ನಿ ರೆಸಿಪಿ ಮಾಡೋದನ್ನು ತೋರಿಸಿಕೊಡ್ತೇನೆ. ಬನ್ನಿ, ಇವಾಗ ಮೊದಲು ಈ ಹಲಸಿನ ಬೀಜದ ಸಿಪ್ಪೆಲ್ಲ ತೆಗೆಯುವ. ನೋಡಿ, ನಾನಿಲ್ಲಿ 10 ಹಲಸಿನ ಬೀಜವನ್ನು ತಗೊಂಡಿದ್ದೇನೆ. ನೀವು ಬೇಕಿದ್ದರೆ ಹಲಸಿನ ಬೀಜವನ್ನು ಈ ಡೈರೆಕ್ಟ್ ಫ್ರೈ ಮಾಡಿ ಬೇಕಿದ್ದರೆ ಸಿಪ್ಪೆ ತೆಗಿಬೋದು. ನಾನಿಲ್ಲಿ ಸಿಪ್ಪೆ ತೆಗೆದ ನಂತರ ಫ್ರೈ ಮಾಡಿಕೊಳ್ತಿದ್ದೇನೆ. ಇವಾಗ ಸಿಪ್ಪೆ ತೆಗೆದಂಥ ಹಲಸಿನ ಬೀಜವನ್ನು ನಾನು ಕಟ್ ಮಾಡಿಕೊಳ್ತಿದ್ದೇನೆ. ನಿಮಗೆ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗ್ತದೆ ಇದು. ನೀವು ಇಡೀ ಹಲಸಿನ ಬೀಜವನ್ನು ಕೂಡ ಫ್ರೈ ಮಾಡಿಕೊಳ್ಬೋದು. ನೀವು ಹಲಸಿನ ಬೀಜವನ್ನು ಇಡಿಯಾಗಿ ಫ್ರೈ ಮಾಡೋದಿದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಅದು ಸಿಡಿಯುವಂಥ ಸಂದರ್ಭ ಇರ್ತದೆ. ಅದಕ್ಕಾಗಿ ಮುಚ್ಚಳವನ್ನು ಮುಚ್ಚಿ ಫ್ರೈ ಮಾಡಿಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಫ್ರೈ ಮಾಡುತ್ತಿದ್ದರೆ ಯಾವುದೇ ತೊಂದರೆ ಇಲ್ಲ. ನೋಡಿ, ಇವಾಗ ನಾನು ಈ ಹಲಸಿನ ಬೀಜವನ್ನು ಫ್ರೈ ಮಾಡಲಿಕ್ಕೆ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಡ್ತಿದ್ದೇನೆ. ನೋಡಿ, ಇವಾಗ ನಾನು ಈ ಹಲಸಿನ ಬೀಜವನ್ನು ಬಾಣಲೆಗೆ ಹಾಕಿ ಫ್ರೈ ಮಾಡಿಕೊಳ್ತಿದ್ದೇನೆ. ನೋಡಿ, ನಮ್ಮ ಹಲಸಿನ ಬೀಜ ಎಲ್ಲ ಫ್ರೈ ಆಗಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ಇವಾಗ ಫ್ರೈ ಮಾಡಿದಂಥ ಹಲಸಿನ ಬೀಜವನ್ನು ನಾನು ಈ ಕುಟ್ಟಾಣಿಗೆ ಹಾಕಿ ಕುಟ್ಟಿಕೊಳ್ತಿದ್ದೇನೆ. ಇದನ್ನು ನಾವು ಮತ್ತು ಗ್ರೈಂಡ್ ಮಾಡೋದಕ್ಕಿದೆ. ನಾವು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕಿಕೊಂಡ್ರೆ ಮತ್ತು ಈ ಮಿಕ್ಸಿ ಜಾರ್ನ ಬ್ಲೇಡ್ ಎಲ್ಲ ಕಟ್ ಆಗ್ಬೋದು. ಅದಕ್ಕಾಗಿ ನಾವು ಮೊದಲು ಸ್ವಲ್ಪ ಇದನ್ನು ಜಜ್ಜಿಕೊಳ್ಳುವ, ನಂತರ ಮಿಕ್ಸಿ ಜಾರಿಗೆ ಹಾಕಿ. ಈ ರೀತಿ ಜಜ್ಜಿಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ಮತ್ತೆ ಒಲೆ ಮೇಲೆ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಹೊಲ್ತಿದ್ದೇನೆ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಒಂದು 7-8 ಬೆಳ್ಳುಳ್ಳಿಯನ್ನು ಹಾಕಿಲ್ವ. ಈ ಬೆಳ್ಳುಳ್ಳಿಯನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇವಾಗ ಒಂದು 5 ಒಣಮೆಣಸಿನಕಾಯಿ ಮೆತ್ತಗೆ ಹಾಕಿಕೊಳ್ತಿದ್ದೇನೆ. ಇದನ್ನು ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಒಂದು ನೀರುಳ್ಳಿಯನ್ನು ಕಟ್ ಮಾಡಿದ್ದಕ್ಕೆ ಹಾಕಿ ಹಾಕ್ತಿದ್ದೇನೆ. ಇವಾಗ ಇದನ್ನು ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಚಿಟಿಕೆ ಅರಶಿನ, ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತಿದ್ದೇನೆ. ನೋಡಿ, ಇವಾಗ ಎಲ್ಲ ಇದು ಎಣ್ಣೆಯಲ್ಲಿ ಚೆನ್ನಾಗಿ ನೀರುಳ್ಳಿ ಕೂಡ ಬಾಡಿದೆ, ಮೆಣಸು ಕೂಡ ಫ್ರೈ ಆಗಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ಇವಾಗ ನಾನು ಆವಾಗ ನಾವು ಕುಟ್ಟಾಣಿಯಲ್ಲಿ ಗುದ್ದಿಟ್ಟಂತಹ ಈ ಹಲಸಿನ ಬೀಜವನ್ನು ಮಿಕ್ಸಿ ಜಾರಿಗೆ ಹಾಕಿ ಹೇಳ್ತಿದ್ದೇನೆ. ನಾವಾಗ ನೋಡಿ, ಬಿಸಿ ಮಾಡಿಟ್ಟಂಥ ಮಸಾಲೆ ಕೂಡ ಇವಾಗ ಬಿಸಿ ಆರಿದೆ. ಇವಾಗ ಇದನ್ನು ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕಿಲ್ವ. ಎಲ್ಲ ಮಿಶ್ರಣವನ್ನು ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕಿಕೊಂಡಿದ್ದೇನೆ. ಉಪ್ಪು ನಾವು ಆಗ ನೀರುಳ್ಳಿಯನ್ನು ಫ್ರೈ ಮಾಡುವಾಗ ಹಾಕಿಕೊಂಡಿದ್ದೇವೆ. ಮತ್ತು ಎಲ್ಲಿಯಾದರೂ ನಮಗೆ ಕಡಿಮೆ ಆಯಿತು ಅಂತ ಹೇಳಿದರೆ ಸೇರಿಸ್ಕೊಳ್ಬೋದು. ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ಮಿಕ್ಸಿ ಜಾರಲ್ಲಿ.
ನೋಡಿ ನಮ್ಮ ಹಲಸಿನ ಬೀಜದ ಚಟ್ನಿ ತಯಾರಾಗಿದೆ. ನೋಡಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ ನಮ್ಮ ಹಲಸಿನ ಬೀಜದ ಚಟ್ನಿ ತಯಾರಾಗಿದೆ. ಇದು ನಮಗೆ ಅನ್ನದ ಜೊತೆಗೆಲ್ಲ ಬೆಸ್ಟ್ ಆಗಿರುವಂಥ ಒಂದು ಕಾಂಬಿನೇಷನ್. ನಮ್ಮ ಹಲಸಿನ ಬೀಜದ ಚಟ್ನಿ ತಯಾರಾಗಿದೆ. ಕಡಿಮೆ ಇಂಗ್ರೀಡಿಯೆಂಟ್ಸನ್ನೆಲ್ಲ ಬಳಸಿಕೊಂಡು ಸುಲಭವಾಗಿ ತಯಾರಿಸಬಹುದಾಗಿರುವಂಥ ಒಂದು ಚಟ್ನಿ ಇದು. ಇದು ನಮ್ಮ ಒಂದು ಹಳೆಯ ಕಾಲದ ಒಂದು ರೆಸಿಪಿ. ಇವಾಗ ಅನ್ನದ ಜೊತೆಗೆ ಈ ಚಟ್ನಿಯನ್ನು ನಾವು ಟೇಸ್ಟ್ ಮಾಡುವ. ಸೂಪರ್ ಆಗಿದೆ. ಸೂಪರ್ ಟೇಸ್ಟ್. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಈ ಹಲಸಿನ ಬೀಜದಿಂದ ಯಾವ ರೀತಿಯಾಗಿ ಒಂದು ಚಟ್ನಿ ರೆಸಿಪಿಯನ್ನು ನಾವು ತಯಾರು ಮಾಡ್ಬೋದು ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.